ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಬೀಳೋದಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದ್ದಾಗಿದೆ. ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ಪ್ರಾದೇಶಿಕ ಪಕ್ಷಗಳಿಗೂ ಕೂಡ ಈ ಚುನಾವಣೆ ಅಂತೂ ಮಾಡು ಇಲ್ಲವೇ ಮಡಿ ಹೋರಾಟ ಆಗಿತ್ತು. ಇವತ್ತಿನ ರಿಸಲ್ಟ್ನತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. ಪಂಚರಾಜ್ಯದ ಫಲಿತಾಂಶದತ್ತ ದೇಶದ ಚಿತ್ತ. ಸರ್ವ ಪಕ್ಷಕ್ಕೂ ಮಾಡು ಇಲ್ಲವೇ ಮಡಿ ಕದನ. 2026ರ ಪಂಚರಾಜ್ಯಗಳ ಚುನಾವಣೆ ಫೈನಲ್ ಸ್ಟೇಜ್ಗೆ ಬಂದು ನಿಂತಿದೆ. ಎಲ್ಲ 5 ರಾಜ್ಯಗಳಲ್ಲೂ ಮತದಾನ ಮುಕ್ತಾಯವಾಗಿದ್ದು ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಅಧಿಕಾರ ಹಿಡಿಯುವ ವಿಶ್ವಾಸದಲ್ಲಿ ಬಿಜೆಪಿ ಇದ್ರೆ, ಕೇರಳದಲ್ಲಿ ಮತ್ತೆ ಪ್ರಾಬಲ್ಯ ಸಾಧಿಸಲು ಕಾಂಗ್ರೆಸ್ ಹವಣಿಸ್ತಾ ಇದೆ. ಉಳಿದಂತೆ ಅಸ್ಸಾಂ, ತಮಿಳುನಾಡು, ಪುದುಚೇರಿಯಲ್ಲಿ ನೇರ ಹಣಾಹಣಿ ಇದೆ. ಯಾರಾಗ್ತಾರೆ ಪಶ್ಚಿಮ ಬಂಗಾಳದ ಸುಲ್ತಾನ? ಎರಡ್ 2026ರ ಪಂಚರಾಜ್ಯಗಳ ಚುನಾವಣೆಗಳ ಪೈಕಿ ಹೆಚ್ಚು ಕಾತುರತೆಗೆ ಕಾರಣವಾಗಿರೋ ರಾಜ್ಯ ಅಂದ್ರೆ ಅದು ಪಶ್ಚಿಮ ಬಂಗಾಳ. ಬರೋಬ್ಬರಿ 294 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರೋ ಬಂಗಾಳದಲ್ಲಿ ಏಪ್ರಿಲ್ 23ರಂದು 152 ಮತ್ತು ಏಪ್ರಿಲ್ 29ರಂದು 2ನೇ ಹಂತದ ಮತದಾನವಾಗಿದೆ. ಬಂಗಾಳದಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವೆ ಟಫ್ ಫೈಟ್ ಇದ್ದು 2ನೇ ಹಂತದ ವೋಟಿಂಗ್ ವೇಳೆ ಆರಂಭವಾದ ಹಿಂಸಾಚಾರ ಇನ್ನೂ ಸಹ ತಣ್ಣಗಾಗಿಲ್ಲ. ಬಿಜೆಪಿ ನಾಯಕರಂತೂ ಈ ಬಾರಿ ನಮ್ಮದೇ ಅಧಿಕಾರ ಅಂತಿದ್ರೆ ಬಿಜೆಪಿ ಚುನಾವಣಾ ಅಕ್ರಮ ಮಾಡ್ತಿದೆ ಅಂತ ಸ್ವತಃ ಮಮತಾ ಬ್ಯಾನರ್ಜಿ ಆದಿಯಾಗಿ ನಾಯಕರು ಬೀದಿಗಿಳಿದಿದ್ದಾರೆ. ಎಕ್ಸಿಟ್ ಪೋಲ್ಗಳು ಬಿಜೆಪಿ ಪರ ಒಲವು ತೋರಿವೆ. ಅಸ್ಸಾಂನಲ್ಲಿ ಮ್ಯಾಜಿಕ್ ಮಾಡ್ತಾರಾ ಮಾಮು? ಪಶ್ಚಿಮ ಬಂಗಾಳದಂತೆಯೇ 2 ಹಂತದಲ್ಲಿ ಚುನಾವಣೆ ಕಂಡ ಅಸ್ಸಾಂನಲ್ಲಿ ಈ ಬಾರಿ 85.64ರಷ್ಟು ಮತದಾನವಾಗಿದೆ. ಕ್ಷೇತ್ರ ಮರು ವಿಂಗಡಣೆ ಬಳಿಕ 126 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು ಬಿಜೆಪಿಯ ಹಿಮಂತ ಬಿಸ್ವ ಶರ್ಮಾ ಮತ್ತು ಕಾಂಗ್ರೆಸ್ನ ಗೌರವ್ ಗೊಗೊಯ್ ನಡುವೆ ಸಿಎಂ ಸಿಂಹಾಸನಕ್ಕಾಗಿ ಸಮರ ನಡೀತಾ ಇದೆ. ಮತದಾನೋತ್ತರ ಸಮೀಕ್ಷೆಗಳು ಬಿಜೆಪಿಗೆ ಮತ್ತೆ ಅಧಿಕಾರ ಅಂತಿವೆ. ದಕ್ಷಿಣ ರಾಜ್ಯಗಳ ಪೈಕಿ ಹೈ ವೋಲ್ಟೇಜ್ ಅಖಾಡವಾಗಿರೋ ತಮಿಳುನಾಡಿನಲ್ಲಿ 234 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನವಾಗಿದೆ. ದ್ರಾವಿಡ ನಾಡಲ್ಲಿ 84% ಮತದಾನವಾಗಿದೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ಎಐಎಡಿಎಂಕೆ ಅಧಿಕಾರ ಹಿಡಿಯೋ ಕನಸಿನಲ್ಲಿದೆ. ಈ ಬಾರಿ ನಟ ವಿಜಯ್ ಸ್ಥಾಪಿಸಿರೋ ಟಿವಿಕೆ ಅಖಾಡಕ್ಕೆ ಎಂಟ್ರಿ ಆಗಿದ್ದು ತ್ರಿಕೋನ ಸಮರ ನಡೀತಾ ಇದೆ. ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ಡಿಎಂಕೆ ನೇತೃತ್ವದಲ್ಲಿ ಅಧಿಕಾರ ಅಂತಿದ್ರೆ ಆಕ್ಸಿಸ್ ಮೈ ಇಂಡಿಯಾ ಮಾತ್ರ ನಟ ವಿಜಯ್ ಕಿಂಗ್ ಅಂತ ಭವಿಷ್ಯ ನುಡಿದಿದೆ. ಕೇರಳಂ ಎಲ್ಡಿಎಫ್ ಗೋ ಇಲ್ಲ ಯುಡಿಎಫ್ ಗೋ? ಇನ್ನು ಕಮ್ಯುನಿಸ್ಟರ ಕೊನೆಯ ನೆಲೆಯಾಗಿರೋ ಕೇರಳದಲ್ಲಿ 140 ವಿಧಾನಸಭಾ ಕ್ಷೇತ್ರಗಳಿದ್ದು ಒಂದೇ ಹಂತದಲ್ಲಿ ಮತದಾನವಾಗಿದೆ. 80% ಮತದಾನ ನಡೆದಿದ್ದು ಆಡಳಿತಾರೂಢ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ನೇರ ಹಣಾಹಣಿ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬದಲಾವಣೆಯ ಗಾಳಿ ಬೀಸಿದ್ದು ಕಾಂಗ್ರೆಸ್ಗೆ ವರದಾನವಾಗಲಿದೆ ಅಂತ ರಾಜಕೀಯ ಪಂಡಿತರ ಲೆಕ್ಕಾಚಾರವಾಗಿದೆ. ಆದರೆ ಎಕ್ಸಿಟ್ ಪೋಲ್ಗಳು ಅಡ್ಡಗೋಡಿಯ ಮೇಲೆ ದೀಪ ಇಟ್ಟಿವೆ. ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯ 30 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು ಅಲ್ಲಿಯೂ 92.23ರಷ್ಟು ವೋಟಿಂಗ್ ಆಗಿದೆ. ಹಾಲಿ ಬಿಜೆಪಿ ಬೆಂಬಲಿತ ಎಐಎನ್ಆರ್ಸಿಯ ರಂಗಸ್ವಾಮಿಯೇ ಮುಖ್ಯಮಂತ್ರಿಯಾಗಿದ್ದು ಪರಿಸ್ಥಿತಿ ಬದಲಾಗಲ್ಲ ಅಂತಿವೆ ಸಮೀಕ್ಷೆಗಳು. ಈ ಬಾರಿಯ ಪಂಚರಾಜ್ಯಗಳ ಚುನಾವಣೆ ಬಿಜೆಪಿ, ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ ಮತ್ತು ಕಮ್ಯುನಿಸ್ಟ್ ಪಕ್ಷಗಳಿಗೂ ಕೂಡ ಮಾಡು ಇಲ್ಲವೇ ಮಡಿ ಹೋರಾಟವಾಗಿದೆ. ನಾಳೆ ಹೊರಬೀಳಲಿರುವ ಚುನಾವಣಾ ಫಲಿತಾಂಶ 5 ರಾಜ್ಯಗಳು ಮಾತ್ರವಲ್ಲ, ಇಡೀ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಬೀಳೋದಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದ್ದಾಗಿದೆ. ಬಿಜೆಪಿ, ಕಾಂಗ್ರೆಸ್ ಸೇರಿದಂತೆ ಪ್ರಾದೇಶಿಕ ಪಕ್ಷಗಳಿಗೂ ಕೂಡ ಈ ಚುನಾವಣೆ ಅಂತೂ ಮಾಡು ಇಲ್ಲವೇ ಮಡಿ ಹೋರಾಟ ಆಗಿತ್ತು. ಇವತ್ತಿನ ರಿಸಲ್ಟ್ನತ್ತ ಇಡೀ ದೇಶದ ಚಿತ್ತ ನೆಟ್ಟಿದೆ. ಪಂಚರಾಜ್ಯದ ಫಲಿತಾಂಶದತ್ತ ದೇಶದ ಚಿತ್ತ. ಸರ್ವ ಪಕ್ಷಕ್ಕೂ ಮಾಡು ಇಲ್ಲವೇ ಮಡಿ ಕದನ.
2026ರ ಪಂಚರಾಜ್ಯಗಳ ಚುನಾವಣೆ ಫೈನಲ್ ಸ್ಟೇಜ್ಗೆ ಬಂದು ನಿಂತಿದೆ. ಎಲ್ಲ 5 ರಾಜ್ಯಗಳಲ್ಲೂ ಮತದಾನ ಮುಕ್ತಾಯವಾಗಿದ್ದು ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಅಧಿಕಾರ ಹಿಡಿಯುವ ವಿಶ್ವಾಸದಲ್ಲಿ ಬಿಜೆಪಿ ಇದ್ರೆ, ಕೇರಳದಲ್ಲಿ ಮತ್ತೆ ಪ್ರಾಬಲ್ಯ ಸಾಧಿಸಲು ಕಾಂಗ್ರೆಸ್ ಹವಣಿಸ್ತಾ ಇದೆ. ಉಳಿದಂತೆ ಅಸ್ಸಾಂ, ತಮಿಳುನಾಡು, ಪುದುಚೇರಿಯಲ್ಲಿ ನೇರ ಹಣಾಹಣಿ ಇದೆ. ಯಾರಾಗ್ತಾರೆ ಪಶ್ಚಿಮ ಬಂಗಾಳದ ಸುಲ್ತಾನ? 2026ರ ಪಂಚರಾಜ್ಯಗಳ ಚುನಾವಣೆಗಳ ಪೈಕಿ ಹೆಚ್ಚು ಕಾತುರತೆಗೆ ಕಾರಣವಾಗಿರೋ ರಾಜ್ಯ ಅಂದ್ರೆ ಅದು ಪಶ್ಚಿಮ ಬಂಗಾಳ. ಬರೋಬ್ಬರಿ 294 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರೋ ಬಂಗಾಳದಲ್ಲಿ ಏಪ್ರಿಲ್ 23ರಂದು 152 ಮತ್ತು ಏಪ್ರಿಲ್ 29ರಂದು 2ನೇ ಹಂತದ ಮತದಾನವಾಗಿದೆ. ಬಂಗಾಳದಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವೆ ಟಫ್ ಫೈಟ್ ಇದ್ದು 2ನೇ ಹಂತದ ವೋಟಿಂಗ್ ವೇಳೆ ಆರಂಭವಾದ ಹಿಂಸಾಚಾರ ಇನ್ನೂ ಸಹ ತಣ್ಣಗಾಗಿಲ್ಲ. ಬಿಜೆಪಿ ನಾಯಕರಂತೂ ಈ ಬಾರಿ ನಮ್ಮದೇ ಅಧಿಕಾರ ಅಂತಿದ್ರೆ ಬಿಜೆಪಿ ಚುನಾವಣಾ ಅಕ್ರಮ ಮಾಡ್ತಿದೆ ಅಂತ ಸ್ವತಃ ಮಮತಾ ಬ್ಯಾನರ್ಜಿ ಆದಿಯಾಗಿ ನಾಯಕರು ಬೀದಿಗಿಳಿದಿದ್ದಾರೆ. ಎಕ್ಸಿಟ್ ಪೋಲ್ಗಳು ಬಿಜೆಪಿ ಪರ ಒಲವು ತೋರಿವೆ. ಅಸ್ಸಾಂನಲ್ಲಿ ಮ್ಯಾಜಿಕ್ ಮಾಡ್ತಾರಾ ಮಾಮು? ಪಶ್ಚಿಮ ಬಂಗಾಳದಂತೆಯೇ 2 ಹಂತದಲ್ಲಿ ಚುನಾವಣೆ ಕಂಡ ಅಸ್ಸಾಂನಲ್ಲಿ ಈ ಬಾರಿ 85.64% ಮತದಾನವಾಗಿದೆ. ಕ್ಷೇತ್ರ ಮರು ವಿಂಗಡಣೆ ಬಳಿಕ 126 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು ಬಿಜೆಪಿಯ ಹಿಮಂತ ಬಿಸ್ವ ಶರ್ಮಾ ಮತ್ತು ಕಾಂಗ್ರೆಸ್ನ ಗೌರವ್ ಗೊಗೊಯ್ ನಡುವೆ ಸಿಎಂ ಸಿಂಹಾಸನಕ್ಕಾಗಿ ಸಮರ ನಡೀತಾ ಇದೆ. ಮತದಾನೋತ್ತರ ಸಮೀಕ್ಷೆಗಳು ಬಿಜೆಪಿಗೆ ಮತ್ತೆ ಅಧಿಕಾರ ಅಂತಿವೆ. ದಕ್ಷಿಣ ರಾಜ್ಯಗಳ ಪೈಕಿ ಹೈ ವೋಲ್ಟೇಜ್ ಅಖಾಡವಾಗಿರೋ ತಮಿಳುನಾಡಿನಲ್ಲಿ 234 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನವಾಗಿದೆ. ದ್ರಾವಿಡ ನಾಡಲ್ಲಿ 84% ಮತದಾನವಾಗಿದೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋ ಎಐಎಡಿಎಂಕೆ ಅಧಿಕಾರ ಹಿಡಿಯೋ ಕನಸಿನಲ್ಲಿದೆ. ಈ ಬಾರಿ ನಟ ವಿಜಯ್ ಸ್ಥಾಪಿಸಿರೋ ಟಿವಿಕೆ ಅಖಾಡಕ್ಕೆ ಎಂಟ್ರಿ ಆಗಿದ್ದು ತ್ರಿಕೋನ ಸಮರ ನಡೀತಾ ಇದೆ. ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ಡಿಎಂಕೆ ನೇತೃತ್ವದಲ್ಲಿ ಅಧಿಕಾರ ಅಂತಿದ್ರೆ, ಆಕ್ಸಿಸ್ ಮೈ ಇಂಡಿಯಾ ಮಾತ್ರ ನಟ ವಿಜಯ್ ಕಿಂಗ್ ಅಂತ ಭವಿಷ್ಯ ನುಡಿದಿದೆ. ಕೇರಳಂ ಎಲ್ಡಿಎಫ್ ಗೋ ಇಲ್ಲ ಯುಡಿಎಫ್ ಗೋ? ಇನ್ನು ಕಮ್ಯುನಿಸ್ಟರ ಕೊನೆಯ ನೆಲೆಯಾಗಿರೋ ಕೇರಳದಲ್ಲಿ 140 ವಿಧಾನಸಭಾ ಕ್ಷೇತ್ರಗಳಿದ್ದು ಒಂದೇ ಹಂತದಲ್ಲಿ ಮತದಾನವಾಗಿದೆ. 80% ಮತದಾನ ನಡೆದಿದ್ದು ಆಡಳಿತಾರೂಢ ಎಲ್ಡಿಎಫ್ ಮತ್ತು ಯುಡಿಎಫ್ ನಡುವೆ ನೇರ ಹಣಾಹಣಿ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬದಲಾವಣೆಯ ಗಾಳಿ ಬೀಸಿದ್ದು ಕಾಂಗ್ರೆಸ್ಗೆ ವರದಾನವಾಗಲಿದೆ ಅಂತ ರಾಜಕೀಯ ಪಂಡಿತರ ಲೆಕ್ಕಾಚಾರವಾಗಿದೆ. ಆದರೆ ಎಕ್ಸಿಟ್ ಪೋಲ್ಗಳು ಅಡ್ಡಗೋಡಿಯ ಮೇಲೆ ದೀಪ ಇಟ್ಟಿವೆ. ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯ 30 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು ಅಲ್ಲಿಯೂ 92.23% ವೋಟಿಂಗ್ ಆಗಿದೆ. ಹಾಲಿ ಬಿಜೆಪಿ ಬೆಂಬಲಿತ ಎಐಎನ್ಆರ್ಸಿಯ ರಂಗಸ್ವಾಮಿಯೇ ಮುಖ್ಯಮಂತ್ರಿಯಾಗಿದ್ದು ಪರಿಸ್ಥಿತಿ ಬದಲಾಗಲ್ಲ ಅಂತಿವೆ ಸಮೀಕ್ಷೆಗಳು. ಈ ಬಾರಿಯ ಪಂಚರಾಜ್ಯಗಳ ಚುನಾವಣೆ ಬಿಜೆಪಿ, ಕಾಂಗ್ರೆಸ್, ಡಿಎಂಕೆ, ಟಿಎಂಸಿ ಮತ್ತು ಕಮ್ಯುನಿಸ್ಟ್ ಪಕ್ಷಗಳಿಗೂ ಕೂಡ ಮಾಡು ಇಲ್ಲವೇ ಮಡಿ ಹೋರಾಟವಾಗಿದೆ. ನಾಳೆ ಹೊರಬೀಳಲಿರುವ ಚುನಾವಣಾ ಫಲಿತಾಂಶ 5 ರಾಜ್ಯಗಳು ಮಾತ್ರವಲ್ಲ, ಇಡೀ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.